ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮನಗರ ಹೃದಯ ಭಾಗದಲ್ಲಿರೋ ಅರ್ಕಾವತಿ ಸೇತುವೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಆದ್ರೆ ಈ ಸೇತುವೆ ಹಿಂದೆ ಇರೋ ಸ್ಟೋರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಈ ಪುಟ್ಟ ಕಥೆನ ನಾನ್ ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಸೇತುವೆ ಹಿಂದೆ ಇರೋ ಕತೆ ತಿಳ್ಕೊಳ್ಳಲು ನಾವು ರಾಮನಗರ ಕ್ಲೋಸ್ಪೇಟೆ ಆಗಿದ್ದ ಕಾಲಕ್ಕೆ ಹೋಗೋಣ ಬನ್ನಿ. ಕ್ಲೋಸ್ಪೇಟೆ ಅನ್ನೋ ಸಣ್ಣ ಊರಿನ ಮಧ್ಯೆ ಹರಿತಿದ್ದ ನದಿ ನಮ್ಮ ಅರ್ಕಾವತಿ. ನದಿಯ ಎರಡು ಕಡೆ ಇದ್ದ ಜನರ ಜೀವನ ಈ ನದಿಯ ಮೂಲಕನೇ ನಡೀತಿತ್ತು. ಜನರು ದೋಣಿ ಹಾಕಿ ಜೀವನನ ನಡೆಸ್ತಾ ಇದ್ರು. ಆಗಿನ ಕಾಲದ ದೀನದಾರರಾದ ಶ್ರೀ ಬಕ್ಷಿ ಬಾಲಾಜಿ ರಾಯರು ಮೈಸೂರಿನ ದಿವಾನರ ಆದೇಶ ಮೇರೆಗೆ ಈ ನದಿಯ ಸೇತುವೆ ಕಟ್ಟಲು ಮುಂದಾಗುತ್ತಾರೆ. ಸೇತುವೆ ಕಟ್ಟೋ ಕೆಲಸ ಏನೋ ಶುರುವಾಗುತ್ತೆ. ಆದ್ರೆ ಅರ್ಧ ಕೆಲಸ ಮುಗಿಯೋಷ್ಟರಲ್ಲೇ ಪ್ರವಾಹ ಬಂದು ಸೇತುವೆ ಕುಸಿದೋಗ್ತಾ ಇರುತ್ತೆ. ಮತ್ತೆ ಪ್ರಯತ್ನ ಪಟ್ಟರು ಸೇತುವೆ ಅಂತೂ ಪೂರ್ತಿ ಆಗೋದೇ ಇಲ್ಲ. ಈಗಿರುವಾಗ ರಾಯರು ಒಬ್ರು ಸ್ವಾಮೀಜಿಯನ್ನ ಭೇಟಿಯಾಗ್ತಾರೆ. ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಹೇಳ್ಕೊತಾರೆ. ಅದಕ್ಕೆ ಸ್ವಾಮೀಜಿ ಕೂಡ ಪರಿಹಾರ ಹೇಳಿ ಕಳಿಸ್ತಾರೆ. ಸ್ವಾಮೀಜಿನ ಭೇಟಿಯಾಗಿ ಬಂದು ಅದೇ ಯೋಚನೆಯಲ್ಲಿ ಮನೆಯಲ್ಲಿ ಕುಳಿತಿರ್ತಾರೆ. ಅದನ್ನ ನೋಡಿದ ಅವರ ಸೊಸೆ ಅದರ ಸಮಸ್ಯೆ ಬಗ್ಗೆ ವಿಚಾರಿಸ್ತಾರೆ. ಆಗ ರಾಯರು ಸೇತುವೆ ಕಟ್ಟಕ್ಕಾಗ್ತಾ ಇರೋ ಅಡ್ಡಿ ಬಗ್ಗೆ ಮತ್ತು ಸ್ವಾಮೀಜಿ ಹೇಳಿದ್ದನ್ನು ಅವರ ಸೊಸೆ ಹತ್ರ ಹೇಳ್ತಾರೆ. ಪರಿಹಾರ ಏನಪ್ಪಾ, ಸೇತುವೆ ಕಟ್ಟಕ್ಕೂ ಮುಂಚೆ ಒಬ್ಳು ಮುತ್ತೈದೆ ಗರ್ಭಿಣಿ ಅಲ್ಲಿ ಪ್ರಾಣ ತ್ಯಾಗ ಮಾಡ್ಬೇಕಾಗಿರುತ್ತೆ. ಮಾವನ ಮಾತ ಕೇಳಿದ ಸೊಸೆ ಯೋಚನೆ ಮಾಡ್ತಾ ಕೂಡ್ತಾಳೆ. ಆ ಸೊಸೆ ಹೃದಯದಲ್ಲಿ ಒಂದು ದೊಡ್ಡ ನಿರ್ಧಾರ ಮೂಡುತ್ತೆ. ಊರಿನ ಜನರ ಒಳ್ಳೆದಕ್ಕಾಗಿ, ನದಿಯ ಎರಡು ದಡದ ಸಂಪರ್ಕ ಮತ್ತು ಭವಿಷ್ಯದ ಸೌಕರ್ಯಕ್ಕಾಗಿ ತಾನೇ ಪ್ರಾಣ ತ್ಯಾಗ ಮಾಡಲು ನಿರ್ಧರಿಸುತ್ತಾರೆ. ಮೊದಲು ಒಪ್ಪದೇ ಇರೋ ರಾಯರು ಆಮೇಲೆ ವಿಧಿ ಇಲ್ಲದೆ ಒಪ್ಕೋಬೇಕಾಗುತ್ತೆ. ನಂತರ ಸೇತುವೆ ಹತ್ರ ಪೂಜೆ ವಿಧಾನಗಳನ್ನೆಲ್ಲ ಮುಗಿಸಿ ಅವರ ಸೊಸೆ ಪ್ರಾಣ ತ್ಯಾಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಮಹಾತಾಯಿನ ಆ ಊರಿನ ಜನತೆ ಎಲ್ಲ ದೇವತೆಯಾಗಿ ಕಾಣ್ತಾರೆ. ಆಮೇಲೆ ಮತ್ತೆ ಆ ಸೇತುವೆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಸೇತುವೆ ಕೆಲಸ ಎಲ್ಲ ಮುಗಿದು ಪೂಜೆ ಮಾಡಿ ಸೇತುವೆನ ಲೋಕಾರ್ಪಣೆ ಮಾಡ್ತಾರೆ. ಆ ಮಹಾತಾಯಿಯ ದೃಢ ಸಂಕಲ್ಪದಷ್ಟೇ ದೃಢವಾಗಿ ಸೇತುವೆ ಇಂದಿಗೂ ಜನರ ಸೇವೆ ಮಾಡ್ತಾ ಇದೆ. ದಿನ ಈ ಸೇತುವೆ ಮೇಲೆ ಓಡಾಡೋ ನಾವು ಈ ಮಹಾತಾಯಿನ ನೆನ್ಸ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ? ನಮ್ಮ ಸ್ವಾರ್ಥಕ್ಕೆ ಬದುಕು ಈ ಸಮಾಜದಲ್ಲಿ ಊರವರಿಗೆ ಅನುಕೂಲ ಆಗ್ಲಿ ಅಂತ ತ್ಯಾಗ ಮಾಡಿದ ಆ ಕುಟುಂಬದವರಿಗೆ ನಾವು ಸದಾ ಚಿರಋಣಿಯಾಗಿರಬೇಕು. ನೀವು ರಾಮನಗರಕ್ಕೆ ಹೋದ್ರೆ ಈ ಸೇತುವೆ ಬಳಿ ನಿಂತು ಒಮ್ಮೆ ಯೋಚನೆ ಮಾಡಿ. ಅದರ ಕಲ್ಲುಗಳಲ್ಲಿ ಒಂದು ತ್ಯಾಗದ ಕಥೆ ಇದೆ. ವಿಡಿಯೋ ಇಷ್ಟ ಆಗಿದೆ, ನಮ್ಮ ಪೇಜ್ ಫಾಲೋ ಮಾಡಿ, ಶೇರ್ ಮಾಡಿ.